ಉತ್ಸಾಹವೆಂಬ ಪರಮೌಷಧ. ಆರೋಗ್ಯವೇ ಮಹಾಭಾಗ್ಯ ಎಂಬ ಮಾತು ನಮಗೆಲ್ಲ ತಿಳಿದದ್ದೇ. ಆದರೆ ನಿಜವಾದ ಆರೋಗ್ಯ ಎಂದರೇನು? ದೇಹ ಸ್ವಸ್ಥವಾಗಿದ್ದರೆ ಸಾಕೆ? ಖಂಡಿತ ಸಾಲದು. ನಿಜವಾದ ಆರೋಗ್ಯದ ಗುರುತು ಉತ್ಸಾಹದಲ್ಲಿ ಕಾಣಬರುತ್ತದೆ. ಉತ್ಸಾಹವಿಲ್ಲದ ದೇಹ ಕೇವಲ ಒಂದು ಚರ್ಮ ಎಲುಬಿನ ಗೂಡು. ಉತ್ಸಾಹವೇ ಜೀವದ ಶಕ್ತಿ. ಅದು ನಮ್ಮ ದೇಹ ಮನಸ್ಸುಗಳಿಗೆ ಹುರುಪು ನೀಡುತ್ತದೆ. ಉತ್ಸಾಹ ಮತ್ತು ಆರೋಗ್ಯದ ನಡುವಣ ಸಂಬಂಧ. ಉತ್ಸಾಹವು ನಮ್ಮ ಒಳಗಿನ ಸೌಖ್ಯದ ದರ್ಪಣ. ನಾವು ಉತ್ಸಾಹದಿಂದ ಇದ್ದಾಗ ನಮ್ಮ ದೇಹದಲ್ಲಿ ಎಂಡರ್ಫಿನ್ ಎಂಬ ಸಂತೋಷದ ಹಾರ್ಮೋನುಗಳು ಹೆಚ್ಚಾಗಿ ಸ್ರವಿಸುತ್ತವೆ. ಇವು ನೋವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಉತ್ಸಾಹವಿಲ್ಲದ ವ್ಯಕ್ತಿ ಸಣ್ಣ ಸಮಸ್ಯೆಯನ್ನು ಸಹಿಸಲಾರ. ಅವನ ರೋಗ ನಿರೋಧಕ ಶಕ್ತಿಯು ಕುಗ್ಗುತ್ತಾ ಹೋಗುತ್ತದೆ. ಆದುದರಿಂದಲೇ ಅಂತಹವರಲ್ಲಿ ಖಿನ್ನತೆ ಮತ್ತು ಚಿಂತೆಗಳು ಆವರಿಸಿ ಹಲವಾರು ಶಾರೀರಿಕ ರೋಗಗಳಿಗೆ ಕಾರಣವಾಗುತ್ತವೆ. ಸ್ವಾಮಿ ವಿವೇಕಾನಂದರು ಹಿಂದಿರುಗಿ ನೋಡದಿರಿ, ಮುನ್ನುಗ್ಗಿ. ಅಮಿತ ಶಕ್ತಿ, ಅನಂತ ಉತ್ಸಾಹ, ಅದಮ್ಯ ಸಾಹಸ ಮತ್ತು ಅನಂತ ಸಹನೆ ಇವಿದ್ದರೆ ಮಾತ್ರವೇ ಮಹತ್ ಕಾರ್ಯಗಳನ್ನು ಸಾಧಿಸಬಲ್ಲೆವು ಎಂದಿದ್ದಾರೆ. ಉತ್ಸಾಹವೇ ಜೀವನ. ಉತ್ಸಾಹ ಕಡಿಮೆಯಾದಂತೆಲ್ಲ ಮರಣ ಸನಿಹವಾಗುತ್ತದೆ. ನಿಜವಾಗಿಯೂ ಉತ್ಸಾಹವುಳ್ಳ ವ್ಯಕ್ತಿ ಬಹಳ ಶಕ್ತಿಯುತವಾಗಿ ಕೆಲಸ ಮಾಡಬಲ್ಲ. ಸವಾಲನ್ನು ಸಮರ್ಥವಾಗಿ ಎದುರಿಸಬಲ್ಲ. ಉತ್ಸಾಹವೇ ದೇಹದ ಮುಖ್ಯ ಇಂಧನ. ಅದಿದ್ದಾಗ ಎಲ್ಲ ಅಂಗಗಳು ಚುರುಕಾಗಿ ಸರಿಯಾಗಿ ಕೆಲಸ ಮಾಡುತ್ತವೆ. ಆದುದರಿಂದಲೇ ಜೀವನದ ಯಶಸ್ಸು ಬಯಸುವವರು ಮೊದಲಿಗೆ ಉತ್ಸಾಹವನ್ನು ರೂಢಿಸಿಕೊಳ್ಳಬೇಕು. ಉತ್ಸಾಹದ ವಿರುದ್ಧ ಪದ ನಿರುತ್ಸಾಹ ಎಂದರೆ ಅಶ್ರದ್ಧೆ, ನಿರಾಸಕ್ತಿ. ಕರ್ಮಯೋಗದ ಆಶಯ ಕರ್ಮ ಕೌಶಲ ಎಂದರೆ ತಾಮಸವನ್ನು ಮೆಟ್ಟಿ ರಾಜಸಿಕತೆಯನ್ನು ಮೆರೆಯುವ ಸಂಕಲ್ಪ, ಅದರ ಅಭಿವ್ಯಕ್ತಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನ ಉತ್ಸಾಹವನ್ನು ಪ್ರಚೋದಿಸುವ ಕೆಲಸವನ್ನೇ ಮಾಡಿರುವುದು. ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮಯೋಗದ ಬಗ್ಗೆ ಬೋಧಿಸುವಾಗ ಯೋಗ ಕರ್ಮಸು ಕೌಶಲಂ ಅಂದರೆ ಕರ್ಮಗಳಲ್ಲಿ ನಿಪುಣತೆಯೇ ಯೋಗ ಎಂದು ಹೇಳಿದ್ದಾನೆ. ಕರ್ಮದಲ್ಲಿ ನಿಪುಣತೆ ಬರಬೇಕಾದರೆ ಉತ್ಸಾಹ ಅತ್ಯಗತ್ಯ. ಕರ್ಮವನ್ನು ಉತ್ಸಾಹದಿಂದ ಶ್ರದ್ಧೆಯಿಂದ ಮಾಡುವುದೇ ಆರೋಗ್ಯಕರ ಮನಸ್ಸಿನ ಲಕ್ಷಣ. ರೋಮ್ನ ಚಿಂತಕ ಸಿಸೆರೋ ಹೇಳುತ್ತಾನೆ, ಚೈತನ್ಯಶೀಲ ಆತ್ಮ ದೀರ್ಘಕಾಲ ಬಾಳುತ್ತದೆ ಎಂದು. ಚೈತನ್ಯಶೀಲ ಆತ್ಮ ಎಂದರೆ ಉತ್ಸಾಹಭರಿತವಾದ ಆತ್ಮ. ಇಂತಹ ಆತ್ಮವು ದೇಹವನ್ನು ದೀರ್ಘಕಾಲ ಚೆನ್ನಾಗಿ ಇರಿಸುತ್ತದೆ. ಆಶಾವಾದ ಮತ್ತು ಉತ್ಸಾಹ ಸಹೋದರರು. ಇವು ನಮ್ಮ ರಕ್ತದೊಳಗೆ ಸಾಗಿ ರೋಗಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುತ್ತವೆ. ನಮ್ಮ ಅಧ್ಯಯನ ಯಾವಾಗಲೂ ಉತ್ಸಾಹಭರಿತವಾಗಿರಬೇಕು. ಉತ್ಸಾಹವನ್ನು ಜ್ಞಾನಾರ್ಜನೆಯ ಅವಿಭಾಜ್ಯ ಅಂಗವಾಗಿ ಕಾಣಲಾಗಿದೆ. ನಿತ್ಯ ಜೀವನದಲ್ಲಿ ಉತ್ಸಾಹವನ್ನು ನಾವು ಹೇಗೆ ಕಾಪಾಡಿಕೊಳ್ಳಬೇಕು ನೋಡೋಣ ಬನ್ನಿ. ಮೊದಲನೆಯದು ಕೃತಜ್ಞತಾ ಭಾವ. ಪ್ರತಿದಿನ ನಮ್ಮಲ್ಲಿರುವ ಮತ್ತು ನಮಗೆ ದೊರೆಯುವ ಸಣ್ಣ ಸಣ್ಣ ಅನುಕೂಲಗಳಿಗೆ ಧನ್ಯವಾದ ಹೇಳುತ್ತಾ ಕೃತಜ್ಞತೆಯ ಭಾವವನ್ನು ವ್ಯಕ್ತಪಡಿಸಿದರೆ ಅದು ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಉದಾಹರಣೆಗೆ, ನಿತ್ಯ ನಾವು ಕಚೇರಿಗೋ ಶಾಲಾ ಕಾಲೇಜಿಗೋ ಪಯಣಿಸುವಾಗ ಬಸ್ಸಿನ ನಿರ್ವಾಹಕನಿಗೋ ಸಹ ಪ್ರಯಾಣಿಕನಿಗೋ ಒಂದು ಮುಗುಳು ನಗೆ ಸಹಿತ ಧನ್ಯವಾದ ಅರ್ಪಿಸಿದರೆ ಅದರಿಂದ ಅವರ ದಿನವು ಉಲ್ಲಸಿತವಾಗಿರುತ್ತದೆ. ನಮ್ಮ ಮನಸ್ಸಿನಲ್ಲೂ ಸಹ ಉತ್ಸಾಹ ಮೂಡುತ್ತದೆ. ಎರಡನೆಯದು ಶಾರೀರಿಕ ಚಟುವಟಿಕೆ. ನಿತ್ಯವೂ ಮಾಡುವ ವ್ಯಾಯಾಮ, ಯೋಗಾಸನ ಮತ್ತು ಧ್ಯಾನಗಳು ಮನಸ್ಸನ್ನು ಪ್ರಸನ್ನಗೊಳಿಸಿ ಉತ್ಸಾಹವನ್ನು ತರುತ್ತವೆ.
ವ್ಯಾಯಾಮದಿಂದ ದೇಹದಲ್ಲಿ ಸಂತೋಷಕಾರಕ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತವೆ. ಆದುದರಿಂದ ನಮ್ಮ ವಯೋಮಾನಕ್ಕೆ ತಕ್ಕುದಾದ ಮೈ ಬೆವರುವಂತಹ ವ್ಯಾಯಾಮದಲ್ಲಿ ತೊಡಗುವುದರಿಂದ ಉತ್ಸಾಹವನ್ನು ಕಾಪಾಡಿಕೊಳ್ಳಬಹುದು. ಗುರಿ ಇರಲಿ ಬಾಳ್ಗೆ. ಜೀವನದಲ್ಲಿ ಒಂದು ಗುರಿ ಇರಿಸಿಕೊಳ್ಳುವುದರಿಂದ ಅದನ್ನು ಸಾಧಿಸಲು ಶ್ರಮಿಸುವುದರಿಂದ ಉತ್ಸಾಹವನ್ನು ಕಾಪಾಡಿಕೊಳ್ಳಬಹುದು. ಗುರಿ ಎತ್ತರವಾದಷ್ಟು ಉತ್ಸಾಹ ಹೆಚ್ಚು, ಬೆಟ್ಟ ದೊಡ್ಡದಾದಷ್ಟು ಹತ್ತುವ ಹುಮ್ಮಸ್ಸು ಹೆಚ್ಚು. 4ನೇಯದು ಸಕಾರಾತ್ಮಕ ಜನರ ಸಹವಾಸ. ಸಂತೋಷ ಮತ್ತು ಈ ಉತ್ಸಾಹದಿಂದ ಇರುವವರ ಸಹವಾಸದಿಂದ ನಮ್ಮಲ್ಲೂ ಅದರ ಪ್ರಭಾವ ಮೂಡುತ್ತದೆ. ರಭಸವಾಗಿ ಹರಿವ ನದಿಗೆ ಜರಿ ಬೆರೆತರೆ ಅದಕ್ಕೂ ವೇಗದ ಓಟ ದಕ್ಕುವಂತೆ ಸಾಧ್ಯವಾದಷ್ಟು ಉತ್ಸಾಹಶಾಲಿಗಳೊಂದಿಗೆ ನಮ್ಮ ಒಡನಾಟವಿರಲಿ. 5ನೇಯದು ಹವ್ಯಾಸಗಳು. ನಮಗೆ ಇಷ್ಟವಾದ ಕೆಲಸಗಳನ್ನು ಮಾಡುವುದರಿಂದ, ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವುದರಿಂದ ಮನಸ್ಸಿಗೆ ಮುದ ದೊರೆತು ಚಟುವಟಿಕೆಗಳಲ್ಲಿ ಉತ್ಸಾಹ ತುಂಬಿಕೊಳ್ಳುತ್ತದೆ. ನಿಜವಾದ ಆರೋಗ್ಯ ಎಂದರೆ ಕೇವಲ ರೋಗವಿಲ್ಲದಿರುವುದು ಮಾತ್ರವಲ್ಲ, ಅದು ಒಂದು ಪೂರ್ಣವಾದ ಸ್ಥಿತಿ, ದೇಹ, ಮನಸ್ಸು ಮತ್ತು ಆತ್ಮದ ಸಮಗ್ರ ಕ್ಷೇಮ. ಈ ತ್ರಿವೇಣಿ ಸಂಗಮದಲ್ಲಿ ಉತ್ಸಾಹವೇ ಪ್ರವಾಹದ ಶಕ್ತಿ. ಉತ್ಸಾಹವು ನಮ್ಮ ಜೀವನದ ನದಿಗೆ ದಿಕ್ಕು ಮತ್ತು ಗತಿ ನೀಡುತ್ತದೆ. ಆದುದರಿಂದ ಉತ್ಸಾಹವನ್ನು ಕಳೆದುಕೊಳ್ಳಬಾರದು. ಸವಾಲುಗಳು ಬಂದಾಗ ಅವುಗಳನ್ನು ಸ್ವಾಗತಿಸಿ ಜೀವನದ ಪ್ರತಿ ಕ್ಷಣವನ್ನು ಉತ್ಸಾಹದಿಂದ, ಪೂರ್ಣ ಭಾವದಿಂದ ಜೀವಿಸಬೇಕು. ನಮ್ಮ ಉತ್ಸಾಹವೇ ನಮ್ಮ ಆರೋಗ್ಯದ ಸತ್ಯವಾದ ಮತ್ತು ಅತ್ಯುತ್ತಮ ಲಕ್ಷಣವಾಗಿದೆ. ಉತ್ಸಾಹವೇ ಪರಮ ಬಲ. ಉತ್ಸಾಹಕ್ಕಿಂತ ಮಿಗಿಲಾದ ಬಲವೇ ಇಲ್ಲ. ಅಂತಹ ಉತ್ಸಾಹವು ಯಾವಾಗಲೂ ಹಿತಕರವಾದುದು ಮತ್ತು ಎಲ್ಲ ಆರೋಗ್ಯವನ್ನು ನೀಡುವಂಥದ್ದು. ಧನ್ಯವಾದಗಳು.